ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ದೇಶದಲ್ಲಿ ವಿಶಿಷ್ಟ ಮತ್ತು ವಿಚಿತ್ರ ರಾಜಕೀಯಕ್ಕೆ ಹೆಸರುವಾಸಿಯಾಗಿರೋ ರಾಜ್ಯ. ಈಗ ಅದೇ ರಾಜ್ಯದಲ್ಲಿ ಹೊಸ ಬಿರುಗಾಳಿ. IPS ರಾಜೀನಾಮೆ ಕೊಟ್ಟು ಬಿಜೆಪಿಯ ಯಂಗ್ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದ. ಚಿಕ್ಕ ವಯಸ್ಸಿಗೆ ತಮಿಳುನಾಡಿನಂತಹ ದೊಡ್ಡ ರಾಜ್ಯದ ಆದರೆ ಬಿಜೆಪಿ ಪಾಲಿಗೆ ಮರುಭೂಮಿಯಾಗಿದ್ದ ತಮಿಳುನಾಡಿನ ಘಟಕದ ರಾಜ್ಯಾಧ್ಯಕ್ಷರಾದ ಅಣ್ಣಾಮಲೈ ಈಗ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಗ ಆಲ್ರೆಡಿ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ಕೂಡ ನಡೆದಿದ್ದು ಶೀಘ್ರದಲ್ಲಿ ಅಣ್ಣಾಮಲೈ ಪದತ್ಯಾಗ ಆಗಬಹುದು ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಈ ಕ್ಷಿಪ್ರ ಕ್ರಾಂತಿಗೆ ಕಾರಣ ಹುಡುಕಿದಾಗ ತಮಿಳು ಪಾಲಿಟಿಕ್ಸ್ನಲ್ಲಿ ನಡೀತಾ ಇರೋ ಹೊಸ ಪೊಲಿಟಿಕಲ್ ಗೇಮ್ ಕೂಡ ಗಮನ ಸೆಳೀತಾ ಇದೆ. ರಾಷ್ಟ್ರ ರಾಜಕೀಯದಲ್ಲೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ದಿಢೀರ್ ಅಣ್ಣಾಮಲೈ ರಾಜೀನಾಮೆಗೆ ಮುಂದಾಗಿರೋದು ಯಾಕೆ? ಬಿಜೆಪಿಯ ದಿಢೀರ್ ಕ್ರಾಂತಿಗೆ ಕಾರಣ ಯಾರು ಮತ್ತು ಏನು? ಸ್ಟಾಲಿನ್, ದಳಪತಿ ವಿಜಯ್, ಪಳನಿಸ್ವಾಮಿ, ನಾಗೇಂದ್ರನ್, ಅಣ್ಣಾಮಲೈ ಪಾಲಿಗೆ ವಿಲನ್ ಆಗ್ತಿರೋದು ಯಾರು? ಸದ್ಯ ಅಮಿತ್ ಶಾ ಅವರ ಈ ಹೆಜ್ಜೆ ಅನಿವಾರ್ಯನ, ತಂತ್ರನ, ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಸಿಂಗಮ್ ಅಂತ ಕರೆಸ್ಕೊಂಡು ಅವರದ್ದೇ ಆದ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದ ಕುಪ್ಪುಸ್ವಾಮಿ ಅಣ್ಣಾಮಲೈ 2019ರಲ್ಲಿ IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡ್ರು. ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ರೋಚಕವಾಗಿ ಸೋಲನ್ನ ಕಂಡ್ರು ಕೂಡ ಬಿಜೆಪಿ ಅವ್ರನ್ನ ಕೈ ಬಿಡಲಿಲ್ಲ. ತಮಿಳುನಾಡಿನ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರು. ಎಲೆಕ್ಷನ್ಗಳಲ್ಲಿ ರಾಜ್ಯಗಳ ಉಸ್ತುವಾರಿಯನ್ನು ತಗೊಂಡ್ರು. ಅದಕ್ಕೆ ತಕ್ಕ ಹಾಗೆ ಅಣ್ಣಾಮಲೈ ರ್ಯಾಲಿ ಮಾಡಿ ತಮಿಳುನಾಡಿನಲ್ಲಿ ಒಂದಷ್ಟು ಹೆಸರನ್ನ ಕೂಡ ಪಡ್ಕೊಂಡ್ರು. ಏನೇನು ಬಿಜೆಪಿಯಿಂದ 2026ರ ಚುನಾವಣೆಗೆ CM ಕ್ಯಾಂಡಿಡೇಟ್ ಆಗಬಹುದು ಅಂತ ಬಿಸಿ ಬಿಸಿ ಚರ್ಚೆ ನಡೀತಾ ಇತ್ತು. ಆದರೆ ಈಗ ಬಿಜೆಪಿ ಹೈಕಮಾಂಡ್ ದೊಡ್ಡ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈರನ್ನ ಕೆಳಗಿಳಿಸೋಕೆ ತಯಾರಿ ನಡೀತಾ ಇದೆ ಅನ್ನೋ ರಿಪೋರ್ಟ್ಸ್ ಸಿಕ್ಕಾಪಟ್ಟೆ ಬರೋಕ್ ಶುರುವಾಗಿದ್ದಾವೆ. ಕಾರಣ ಏನು? ವಿಜಯ್ ಅವರ ಎಂಟ್ರಿ, ಸ್ಟಾಲಿನ್ ಅವರ ಅಗ್ರೆಸಿವ್ನೆಸ್, ಅಣ್ಣಾ DMK ಮೈತ್ರಿ. ಮೊದಲಿಗೆ ವಿಜಯ್ ಎಂಟ್ರಿ ಬಗ್ಗೆ ನೋಡ್ತಾ ಹೋಗೋಣ. ಇಷ್ಟು ದಿನ ತಮಿಳುನಾಡಿನ ಪಾಲಿಟಿಕ್ಸ್ 2 ಧ್ರುವಗಳ ಸುತ್ತ ಸುಚ್ಚುತ್ತಾ ಇತ್ತು. ಒಂದು DMK, ಇನ್ನೊಂದು ಅಣ್ಣಾ DMK. ಜಯಲಲಿತಾ ಇರೋ ತನಕ ಅಣ್ಣಾ DMK ಸ್ಟ್ರಾಂಗ್ ಇತ್ತು. ಆದರೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂರ ಜಗಳದಿಂದ ಎರಡೆಲೆ ಪಾರ್ಟಿ ಒಣಗಿ ಹೋಗಿದೆ. ಇದೇ ಜಗಳದ ಲಾಭ ಪಡೆಯೋಕೆ, ಅಲ್ಲಿ ಹಿಂದೂ ರಾಷ್ಟ್ರೀಯವಾದವನ್ನು ಹರಡೋಕೆ ಬಿಜೆಪಿ ಮುಂದಾಗಿತ್ತು. ಅಣ್ಣಾಮಲೈ ವಾಚಾಮಗೋಚರವಾಗಿ ಅಣ್ಣಾ DMK ನಾಯಕರನ್ನ ಟೀಕಿಸ್ತಾ ಬಂದಿದ್ರು. ಕೊನೆಗೆ ಮೈತ್ರಿಯು ಮುರಿದು ಬಿತ್ತು. ಆದರೆ ಈಗ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ನಟ, ದಳಪತಿ, ತಳಪತಿ ಅಥವಾ ತಲಬದಿ ವಿಜಯ್ ಹೊಸ ಪಕ್ಷವನ್ನು ಕಟ್ಕೊಂಡಿದ್ದಾರೆ. ಅದೇ ರೋಲ್ಸ್ ರಾಯ್ ಗಾಸ್ಟ್ ಕಾರನ್ನು ಫಾರಿನ್ ತರಿಸ್ತೀನಿ, ಅಷ್ಟೊಂದು ಟ್ಯಾಕ್ಸ್ ಹಾಕ್ಬೇಡಿ ನನಗೆ, ನಾನು ಸೋ ಆ್ಯಂಡ್ ಸೋ ಅಲ್ವಾ, ನನಗೆ ಸ್ವಲ್ಪ ವಿನಾಯಿತಿ ಕೊಡಿ ಅಂತ ಕೇಳಿ ಕೋರ್ಟಿಗೆ ಹೋಗಿ ಚಿಮಾರಿ ಹಾಕಿಸ್ಕೊಂಡು ಆಮೇಲೆ ಟ್ಯಾಕ್ಸ್ ಕಟ್ಟಿದ್ರಲ್ಲ, ಅದೇ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ. ಇದಕ್ಕೂ ಸಾಕಷ್ಟು ಮನ್ನಣೆ ಸಿಗ್ತಾ ಇದೆ. ಮೊನ್ನೆ ಸ್ಟಾಲಿನ್ರಿಗೆ ಟಫ್ ಕಾಂಪಿಟೇಟರ್ ಯಾರು ಅನ್ನೋ ಬಗ್ಗೆ C-ವೋಟರ್ ಒಂದು ಸರ್ವೆ ನಡೆಸಿತ್ತು. ಅದರಲ್ಲಿ ವಿಜಯ್ ಮೊದಲ ಸ್ಥಾನದಲ್ಲಿದ್ದಾರೆ. ಅಲ್ಲದೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋರ ಪಟ್ಟಿಯಲ್ಲಿ ಸ್ಟಾಲಿನ್ 27% ವೋಟ್ ಪಡ್ಕೊಂಡ್ರೆ ವಿಜಯ್ 18% ವೋಟ್ ತಗೊಂಡಿದ್ದಾರೆ. ಪಳನಿಸ್ವಾಮಿಗೆ 10%, ಅಣ್ಣಾಮಲೈಗೆ 9% ಸಿಕ್ಕಿದೆ. ಸೊ ಇತ್ತೀಚೆಗೆ ಬಂದ ವಿಜಯ್ ತಮಿಳು ಪಾಲಿಟಿಕ್ಸ್ನಲ್ಲಿ ಇದ್ದಕ್ಕಿದ್ದಂತೆ ಗಟ್ಟಿನೆಲೆ ಊರ್ತಾ ಇದ್ದಾರೆ. ಯಾಕಂದರೆ ಅವರು ಪಾಲಿಟಿಕ್ಸ್ಗೆ ಇತ್ತೀಚೆಗೆ ಬಂದರೂ ಕೂಡ ದಶಕಗಳಿಂದ ಅವರು ತಮಿಳುನಾಡಿನ ಸೂಪರ್ ಸ್ಟಾರ್. ತಮಿಳುನಾಡಿನ ಜನಕ್ಕೆ ಸಿನಿಮಾ ನಟರ ಬಗ್ಗೆ ಭಯಂಕರವಾಗಿರೋ ಭಕ್ತಿ, ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಅದಕ್ಕೆ ತಮಿಳುನಾಡಿನಲ್ಲಿ ಸಿನಿಮಾ ಹಿನ್ನೆಲೆಯಿಂದ ಬಂದು CM ಆಗಿರೋ ಎಕ್ಸಾಂಪಲ್ಸ್ ನಿಮಗೆ ಸಿಗೋದು, ಬ್ಯಾಕ್ ಟು ಬ್ಯಾಕ್ ಸಿಗೋದು ನಿಮಗೆ ನೋಡೋಕೆ. MGR, ಜಯಲಲಿತಾ ಇಬ್ರು ಕೂಡ ಇರಲಿ. ಈ ರೀತಿ ವಿಜಯ್ಗೆ ಇದ್ದಕ್ಕಿದ್ದಂತೆ ಮೊಮೆಂಟಮ್ ಸಿಗ್ತಾ ಇದೆ ಅಲ್ಲಿ. ಇದು ಬಿಜೆಪಿಯ ಕನಸನ್ನ ನುಚ್ಚು ನೂರು ಮಾಡಿದೆ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಸ್ಟಾಲಿನ್ ಅವರ ವಿರೋಧಿ ಮತಗಳನ್ನ ಪಡೆಯೋದೇ ನಮ್ಮ ದೊಡ್ಡ ಗೇಮ್ ಅನ್ನೋದು ವಿಜಯ್ ಹೇಳ್ತಿರೋ ಮಾತು. ಸ್ಟಾಲಿನ್ ವಿರೋಧಿ ಮತಗಳು ಅಂದ್ರೆ ಯಾವುದು? ಅಣ್ಣಾ DMK ಮತಗಳು. ಸೊ ಅದಕ್ಕೆ ಬಿಜೆಪಿ ಕೂಡ ಕಣ್ಣು ಹಾಕಿತ್ತು. ಹೀಗಾಗಿ ಬಿಜೆಪಿಯಲ್ಲಿ ವಿಜಯ್ ಎಂಟ್ರಿ ಬಿಸಿಯನ್ನ ಅನುಭವಿಸ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್, ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗೆ ಸ್ಟಾಲಿನ್ರ ಅಗ್ರೆಸಿವ್ನೆಸ್, ಇಲ್ಲಿ ವಿಪಕ್ಷಗಳು ಎಷ್ಟೇ ಕಿತ್ತಾಡಿದ್ರು ಕೂಡ ಆಡಳಿತಾರೂಢ ಸರ್ಕಾರ ಹೇಗಿದೆ ಅನ್ನೋದು ಕೂಡ ಮುಖ್ಯ. ಈಗ ಇರೋ ಸರ್ಕಾರ ಇರಲ್ಲ ಅನ್ನೋ ಸಣ್ಣ ಸೂಚನೆ ಸಿಕ್ಕಿದ್ರು ಕೂಡ ಅಲ್ಲಿ ವಿಪಕ್ಷಗಳು ಮೈತ್ರಿಗೆ ಮುಂದಾಗೋ ತಪ್ಪು ಮಾಡೋದಿಲ್ಲ.
ಆದರೆ ಸ್ಟಾಲಿನ್ ವಿಚಾರದಲ್ಲಿ ಹಂಗಾಗ್ತಾ ಇಲ್ಲ. ಆತ ಸಿಎಂ ಆಗಿ ಮತ್ತು ಪಕ್ಷದಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಭ್ರಷ್ಟಾಚಾರ, ಲಿಕ್ಕರ್ ಸ್ಕ್ಯಾಮ್, ವಂಶವಾದ ಏನೇ ಆರೋಪ ಮಾಡಿದ್ರೂ ಕೂಡ ಸ್ಟಾಲಿನ್ರ ದ್ರಾವಿಡ ರಾಜಕೀಯದ ಮುಂದೆ ಬಿಜೆಪಿಗೆ ಫೈಟ್ ಮಾಡೋಕ್ಕಾಗ್ತಾ ಇಲ್ಲ. ಬಿಜೆಪಿ ಏನೇ ನ್ಯಾಷನಲಿಸಮ್ ಅಂತ ಹೊರಟರೂ ಕೂಡ ಅವರು ವಿಪರೀತ ತದ್ವಿರುದ್ಧ ದಿಕ್ಕಿನಲ್ಲಿ ತಮಿಳುನಾಡನ್ನ ಮತ್ತೆ ಪ್ರತ್ಯೇಕತೆಯ ಮೈಂಡ್ಸೆಟ್ಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಭಾಷಾ ವಿವಾದ, NEP ವಿವಾದ, ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಕೇಂದ್ರ ವರ್ಸಸ್ ರಾಜ್ಯ ಅಂತ ಹೇಳಿ ಗಲಾಟೆ ಎಬ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಡಿಲಿಮಿಟೇಷನ್ ವಿಚಾರದಲ್ಲೂ ಕೂಡ ಸ್ಟಾಲಿನ್ ಯಾವ ರೀತಿ ಅದನ್ನು ಕೇಂದ್ರ ವರ್ಸಸ್ ರಾಜ್ಯ, ತಮಿಳುನಾಡು ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರು ನಮ್ಮ ವಿರುದ್ಧ ಇದ್ದಾರೆ, ಹೊರಗಿನವರು ಅನ್ನೋ ರೀತಿಯಲ್ಲಿ ಬಿಂಬಿಸುವಲ್ಲಿ ಹೆಂಗೆ ಯಶಸ್ವಿ ಆದರು ಅಂತ ಇತ್ತೀಚೆಗಷ್ಟೇ ಜಸ್ಟ್ ದೇಶ ನೋಡಿದೆ. ಹೀಗಾಗಿ ಈ ಕ್ಷಣಕ್ಕೆ ಮತ್ತೆ ಸ್ಟಾಲಿನ್ನೇ ಮುಂದಕ್ಕೆ ಓಡ್ತಿರೋ ತರ ಕಾಣಿಸ್ತಾ ಇದೆ ತಮಿಳುನಾಡಿನಲ್ಲಿ. ಸೊ ಇಲ್ಲಿ ಅಣ್ಣಾಮಲೈ ಹೈಪರ್ ಆಕ್ಟಿವ್ ಇದ್ದಾರೆ. ಆರೋಪ, ಪಾದಯಾತ್ರೆ, ಶಪಥ ಎಲ್ಲ ಮಾಡ್ತಾರೆ ಸರಿ, ಆದರೆ ಏಕಾಂಗಿಯಾಗಿ ಸ್ಟಾಲಿನ್ ಮುಂದೆ ನಿಲ್ಲಕ್ಕಾಗತ್ತಾ? DMKನ ತಮಿಳುನಾಡಿನಲ್ಲಿ DMK ಮ್ಯಾಸಿವ್ ನೆಟ್ವರ್ಕನ್ನು ಹೊಂದಿದೆ, ಭಯಂಕರವಾಗಿರೋ ಆರ್ಗನೈಸೇಷನನ್ನು ಹೊಂದಿದೆ. ಅದರ ಮುಂದೆ ಅಣ್ಣಾಮಲೈ ಒಬ್ಬರೇ ನಿಂತ್ಕೊಂಡು ಶರ್ಟ್ ತೆಕ್ಕೊಂಡು ಎಷ್ಟು ಚಾಟಿ ಇಟ್ಕೊಟ್ರೂ ಕೂಡ ತಮಗೆ ತಾವು ಪರಿಣಾಮ ಬೀರುತ್ತಾ? ಇದು ಪ್ರಶ್ನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ DMK ಮತ್ತು ಟೀಮ್ 39 ಸೀಟಲ್ಲೂ ಸ್ವೀಪ್ ಮಾಡಿದರು. ಸ್ವತಃ ಅಣ್ಣಾಮಲೈಗೂ ಅವ್ರ ಕ್ಷೇತ್ರದಲ್ಲೂ ಗೆಲ್ಲೋಕ್ಕಾಗಿರಲಿಲ್ಲ. ಇದೆಲ್ಲ ಅಣ್ಣಾಮಲೈಯವರ ಗ್ರಾಫ್ ಇಳಿತಾ ಇರೋ ಸೂಚನೆನ ಅನ್ನೋ ಚರ್ಚೆ ಹುಟ್ಟಾಕಿತ್ತು. ಇದರ ನಡುವೆ ಈಗ ಅಣ್ಣಾಮಲೈ ರಾಜೀನಾಮೆ ಕುರಿತು ದೊಡ್ಡ ಬೆಳವಣಿಗೆಗಳಾಗ್ತಾ ಇವೆ. ಎಲೆ ಜೊತೆ ಕಮಲದ ಮೈತ್ರಿ, ಅಮಿತ್ ಶಾ ಜೊತೆ ಸಾಲು ಸಾಲು ಭೇಟಿ. ಸದ್ಯ ತಮಿಳುನಾಡಲ್ಲಿ ಎದ್ದಿರೋ ಈ ಹೊಸ ರಾಜಕೀಯದ ಬಿರುಗಾಳಿ ಹಿಂದೆ, ರಾಜೀನಾಮೆಯ ಸುದ್ದಿಯ ಹಿಂದೆ ದೊಡ್ಡ ಕಾರಣ ಬಿಜೆಪಿ ಮತ್ತು ಅಣ್ಣಾ DMK ಮೈತ್ರಿ ಸಾಧ್ಯತೆ. NDA ಭಾಗವಾಗಿದ್ದ ಅಣ್ಣಾ DMK ಮೊನ್ನೆ ತನಕ ಬಿಜೆಪಿಯೊಂದಿಗೇನೆ ಇತ್ತು. ಆದರೆ ತಮಿಳುನಾಡು ಬಿಜೆಪಿಗೆ ಯಾವಾಗ ಅಣ್ಣಾಮಲೈ ಎಂಟ್ರಿ ಆಯಿತು, ಅಣ್ಣಾ DMK ದೂರ ಆಯಿತು. ನಿಮಗೆಲ್ಲೊಂದು ವಿಚಾರವನ್ನು ಹೇಳಬೇಕಾಗತ್ತೆ. ಅಣ್ಣಾ DMKನಲ್ಲಿ 2 ಬಣ. ಜಯಲಲಿತಾ ಅವರು ಹೋದ ಬಳಿಕ ಪಳನಿಸ್ವಾಮಿ ಬಣ ಮತ್ತು ಪನ್ನೀರ್ ಸೆಲ್ವಂ ಬಣ. ಅದರಲ್ಲಿ ಪಳನಿಸ್ವಾಮಿಯದ್ದೇ ದೊಡ್ಡ ಸ್ಟ್ರಾಂಗ್ ಇರುವಂಥ ಗುಂಪು. ಪನ್ನೀರ್ ಸೆಲ್ವಂ ಈಗ ಪಾರ್ಟಿಯಿಂದ ಉಚ್ಚಾಟನೆ ಆಗಿ ಹೋಗಿದ್ದಾರೆ. ಅವರ ಪ್ರಾಬಲ್ಯ ಕಮ್ಮಿ ಆಗಿದೆ. ಈಗ ಇಡೀ ಪಾರ್ಟಿ ಪಳನಿಸ್ವಾಮಿಯ ಕೈಯಲ್ಲಿದೆ. ಕಷ್ಟನೋ ಅನಿವಾರ್ಯನೋ ಜಯಲಲಿತಾ ಹೋದ್ಮೇಲೂ ಕೂಡ ಇವರು ಬಿಜೆಪಿ ಜೊತೆಗೇ ಇದ್ರು. ಆದರೆ ಅಣ್ಣಾಮಲೈರನ್ನ ಯಾವಾಗ ಬಿಜೆಪಿ ತಮಿಳು ಪಾಲಿಟಿಕ್ಸ್ಗೆ ಇಳಿಸ್ತೋ ಪಳನಿಸ್ವಾಮಿಗೆ ಗಾಬರಿ ಆಯಿತು. ಪಳನಿಸ್ವಾಮಿ ಬಿಜೆಪಿಯನ್ನ ಅನುಮಾನದಿಂದ ನೋಡೋಕೆ ಶುರು ಮಾಡಿದ್ರು. ಕಾರಣ ಏನು ಅಂದರೆ ಈ ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಜಾತಿ ರಾಜಕೀಯ ಅಗೇನ್, ಗೌಂಡರ್ ಅನ್ನೋ ತಮಿಳು ಸಮುದಾಯವೊಂದಕ್ಕೆ ಸೇರಿದವರು. ಈ ಇಬ್ಬರು ನಾಯಕರು ಕೊಂಗುನಾಡು ರೀಜನ್ನವರು ತಮಿಳುನಾಡಿನ ಒಳಗೇನೆ. ಈ ಕೊಂಗುನಾಡು ಅಂದರೆ ಕೊಯಮತ್ತೂರು, ಈರೋಡ್, ತಿರುಪೂರು, ನಾಮಕ್ಕಲ್, ಕರೂರು, ಸೇಲಂ, ಹೀಗೆ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಮತ್ತೆ ಅಲ್ಲಿಂದ ಮುಂದಕ್ಕೆ ಕೆಳಗಡೆ ಬರುತ್ತೆ. ತಮಿಳುನಾಡಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಗೌಂಡರ್ ಸಮುದಾಯ 5-7%. ಜನಸಂಖ್ಯೆ ಕಮ್ಮಿ ಇದ್ರೂ ಕೂಡ ಪೊಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಕಮ್ಯುನಿಟಿ. ಈ ಸಮುದಾಯದ ವೋಟ್ ಮೇಲೆ ಪಳನಿಸ್ವಾಮಿಗೆ ಫುಲ್ ಕಂಟ್ರೋಲ್ ಇತ್ತು. ನಮ್ಮಲ್ಲಿ ಹೇಗೆ ದೇವೇಗೌಡರು ಮುಂಚೆ ಬಹುತೇಕ ಒಕ್ಕಲಿಗ ಮತವನ್ನು ಸೆಳೀತಾ ಇದ್ರು, ಅದೇ ಥರ ಪಳನಿಸ್ವಾಮಿ ಈ ವೋಟ್ ಮೇಲೆ ಕಂಟ್ರೋಲ್ ಸಾಧಿಸಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ನ DK ಬಂದ ರೀತಿಯಲ್ಲಿ ಅಲ್ಲಿ ಬಿಜೆಪಿಯಿಂದ ಅಣ್ಣಾಮಲೈ ಬಂದರು. ಅದು ಪಳನಿಸ್ವಾಮಿಗೆ ಹಿಡಿಸಲಿಲ್ಲ. ಪರಿಣಾಮ ಬಿಜೆಪಿಯಿಂದ ಶಾಶ್ವತವಾಗಿ ಮೈತ್ರಿ ಮುರ್ಕೊಂಡಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಇದರ ಎಫೆಕ್ಟು ಏನೋ, ಸ್ಟಾಲಿನ್ ಲೋಕಸಭೆಯಲ್ಲಿ ಸೂಪರ್ ಆಗಿ ಸ್ವೀಪ್ ಮಾಡಿಬಿಟ್ರು. ಅಣ್ಣಾಮಲೈಗೂ ಲಾಭ ಆಗಲಿಲ್ಲ, ಅಣ್ಣಾ DMKಗೂ ಲಾಭ ಆಗಲಿಲ್ಲ. ಇಬ್ಬರು ಅಣ್ಣಂದ್ರೂ ತಮ್ಮಂದಿರಾಗಿ ಸುಮ್ಮನೆ ಕೂರಬೇಕಾಯಿತು. ಸ್ಟಾಲಿನ್ ಅಣ್ಣ ಆಗಿಬಿಟ್ರು. ಸೊ ಇದು ಹೀಗೆ ಮುಂದುವರೆದ್ರೆ ವಿಧಾನಸಭೆಯಲ್ಲೂ ಸ್ಟಾಲಿನ್ನೇ ಅಣ್ಣ ಆಗ್ತಾರೆ. ಅಣ್ಣಾಮಲೈ, ಅಣ್ಣಾ DMK ಇಬ್ಬರು ತಮ್ಮಮಲೈ, ತಮ್ಮ DMK ಆಗಬೇಕಾಗತ್ತೆ ಅನ್ನೋ ಭಯ ಇವ್ರನ್ನ ಕಾಡೋಕೆ ಶುರುವಾಗಿದೆ ಈಗ. ಅದರಲ್ಲೂ ವಿಜಯ್ ಎಂಟ್ರಿ ದ್ರಾವಿಡ ಮತವನ್ನು ಒಡೆಯೋಕೆ, ಆ ಮೂಲಕ ನೇರವಾಗಿ ಅಣ್ಣಾ DMK ಮತ್ತು ಬಿಜೆಪಿಗೆ ಪೆಟ್ಟು ಕೊಡುತ್ತಿದ್ದು. ಹೀಗಾಗಿ ಕಿತ್ತಾಡೋದು ಯಾಕೆ, ಬನ್ನಿ ಒಂದಾಗೋಣ ಅಂತ ಬಿಜೆಪಿ ಮತ್ತು ಅಣ್ಣಾ DMK ಒಬ್ಬರ ಹೆಗಲ ಮೇಲೊಬ್ಬರು ಕೈ ಹಾಕೋಕೆ ಶುರು ಮಾಡಿದ್ದಾರೆ. ಆದರೆ ಮೈತ್ರಿ ಆಗಬೇಕು ಅಂದರೆ ಅಲ್ಲಿ ಅಣ್ಣಾಮಲೈ ಇರಬಾರ್ದು ಅನ್ನೋದು ಪಳನಿಸ್ವಾಮಿ ಮುಂದಿಟ್ಟಿರೋ ಕಂಡೀಷನ್ ಅಂತ ಮಾಹಿತಿ. ಅಣ್ಣಾಮಲೈಗೆ ಕೊಕ್ಕೆ ಹಾಕಿ ಮೊನ್ನೆ ಅಮಿತ್ ಶಾ ಅವರೊಂದಿಗೆ ಪಳನಿಸ್ವಾಮಿ ದಿಲ್ಲಿಲಿ ಮೀಟಿಂಗ್ ಮಾಡಿದಾಗ ಈ ಮಾತಾಡಿದ್ದಾರೆ ಅನ್ನೋ ಮಾಹಿತಿ. ನಾವೆಲ್ಲ ಒಟ್ಟಾಗಿ ಹೋಗಬೇಕಾ? ಹಾಗಿದ್ರೆ ಅಣ್ಣಾಮಲೈ ಸ್ವಲ್ಪ ಸೈಡಲ್ಲಿ ಇರಬೇಕು ಅಥವಾ ರಾಜ್ಯ ರಾಜಕಾರಣದಿಂದ ಅವ್ರನ್ನ ದೂರಕ್ಕೆ ಸರಿಸಿ ಅಂತ ಅಮಿತ್ ಶಾ ಮುಂದೆ ಪಳನಿಸ್ವಾಮಿ ಹೇಳಿದ್ದಾರಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಭೇಟಿ ಬೆನ್ನಲ್ಲೇ ಅಮಿತ್ ಶಾ ಅವರು ಅಣ್ಣಾಮಲೈರನ್ನ ದಿಲ್ಲಿಗೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಇದಾದ ನಂತರ ಅಣ್ಣಾಮಲೈ ಸ್ವಲ್ಪ ಸಾಫ್ಟ್ ಆಗಿ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವರದಿ ಕೊಟ್ಟಿದ್ದೇನೆ. ರಾಜ್ಯದ ಪರಿಸ್ಥಿತಿ ಮತ್ತು ಮುಂದಿನ ಸ್ಟ್ರಾಟಜಿಗಳ ಬಗ್ಗೆ ಹೈಕಮಾಂಡ್ ತಗೊಳ್ಳೋ ನಿರ್ಧಾರಕ್ಕೆ ನಾನು ಕಮಿಟ್ ಆಗಿರ್ತೀನಿ ಅಂತ ಹೇಳಿದ್ದಾರೆ.
ಅಲ್ಲದೆ ನಾನು ಪಕ್ಷದ ಯಾವುದೇ ಹುದ್ದೆ ಕೊಟ್ಟರೂ ಕೂಡ ನಿಭಾಯಿಸ್ತೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಣ್ಣಾಮಲೈ ಬಾಯಲ್ಲೂ ಪದತ್ಯಾಗದ ಮಾತು ಬಂದಿರೋದು ತಮಿಳು ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಅಣ್ಣಾಮಲೈ ರಾಷ್ಟ್ರ ರಾಜಕೀಯಕ್ಕೆ ಹೋಗ್ತಾರಾ? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕೂಡ ಖಾಲಿ ಆಗ್ತಾ ಇದೆ, ಅವಧಿ ಮುಗಿದೋಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಆಯ್ಕೆ ಆಗಬೇಕು. ಅಣ್ಣಾಮಲೈಗೇನಾದರೂ ಸೌತ್ ಕೋಟಾದಲ್ಲಿ ಲಾಟ್ರಿ ಹೊಡೆದು ಬಿಡುತ್ತಾ? ಬಹುದೂರದ ಸಾಧ್ಯತೆ ಅಂತ ಅನಿಸ್ಬೋದು. ಮೊನ್ನೆ ಬಂದಿರೋರು ರಾಷ್ಟ್ರೀಯ ಅಧ್ಯಕ್ಷ ಕೊಟ್ಬಿಡ್ತಾರೇನ್ರಿ ಅಂತ ಅನಿಸ್ಬೋದು. ರಾಜ್ಯಾಧ್ಯಕ್ಷ ಕೊಟ್ಟಿಲ್ವಾ ಬಂದ ತಕ್ಷಣ? ಈಗ ನೋಡಿದ್ರೆ ಪಾರ್ಟಿಲಿ ವರ್ಕ್ ಮಾಡಿದ್ದಾರೆ ಈಗ ವರ್ಷಗಳ ಕಾಲ. ಸೊ ಯಾವುದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಇಲ್ಲ ಬೇರೆ ಯಾವುದಾದ್ರೂ ಕೆಲಸ ಮಾಡಿಕೊಂಡು ತಮಿಳ್ನಾಡಿನಲ್ಲೇ ಇರ್ತಾರಾ? ಅದು ಕೂಡ ಸದ್ಯಕ್ಕೆ ಸ್ಪಷ್ಟ ಇಲ್ಲ. ಆದರೆ ಪಳನಿಸ್ವಾಮಿಗೆ ಅಣ್ಣಾಮಲೈ ಪ್ರಭಾವಿಯಾಗಿ ಕಾಣೋದು, ರಾಜ್ಯದ ಅಧ್ಯಕ್ಷ ಸ್ಥಾನದಲ್ಲಿರೋದು ಇಷ್ಟ ಇಲ್ಲ, ಇದಂತೂ ವಾಸ್ತವ. ಹೀಗಾಗಿ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಪಳನಿ ತಮ್ಮ ಮೊದಲ ಡಿಮಾಂಡ್ನಲ್ಲೇ ಅಣ್ಣಾರನ್ನ ಸ್ಟೇಟ್ ಪಾಲಿಟಿಕ್ಸ್ನಿಂದ ದೂರ ಇಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಪಳನಿ ಮಾತಿಗೆ ಬಿಜೆಪಿ ಬಗ್ಗುತ್ತಾ? ಅದನ್ನ ಬಿಜೆಪಿಯ ಅನಿವಾರ್ಯ ಅಂತಲೇ ಹೇಳಬೇಕಾಗತ್ತೆ. ವೈಯಕ್ತಿಕ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಪಳನಿಸ್ವಾಮಿ ಮತ್ತು ಅಣ್ಣಾಮಲೈ ಇಬ್ರು ಒಟ್ಟಿಗೆ ಚುನಾವಣೆ ಎದುರಿಸಿದ್ರೆ ಅದು ಮೈತ್ರಿಗೆ ದೊಡ್ಡ ಲಾಭ ತರುತ್ತೆ ಅಂತ ಅನ್ಸಲ್ಲ. ಯಾಕಂದ್ರೆ ಇಬ್ರು ಒಂದೇ ಕಮ್ಯುನಿಟಿ, ಒಂದೇ ಭಾಗದಿಂದ ಬರ್ತಾರೆ. ಸೊ ಜಾತಿ ರಾಜಕೀಯ, ಪ್ರಾದೇಶಿಕವಾದವನ್ನ ಉಸಿರಾಡೋ ತಮಿಳುನಾಡಿನಲ್ಲಿ ಇವರಿಬ್ರು ಅಧ್ಯಕ್ಷರಾಗಿ ಚುನಾವಣೆಗಿಳಿದ್ರೆ ತಮಿಳು ಜನರಿಗೆ ಬೇರೆ ರೀತಿಯ ಮೆಸೇಜ್ ಹೋಗ್ಬೋದು. ಮೊದಲೇ ಕೊಂಗುನಾಡನ್ನು ಕಂಡ್ರೆ ದಕ್ಷಿಣದ ತಮಿಳರಿಗೆ ಆಗೋದಿಲ್ಲ, ದಕ್ಷಿಣ ಅಭಿವೃದ್ಧಿ ಆಗಿಲ್ಲ, ಎಲ್ಲ ಹೂಡಿಕೆ ಆ ಕಡೆಗೆ ಹೋಗ್ತಾ ಇದೆ ಅನ್ನೋದು ದಕ್ಷಿಣ ತಮಿಳುನಾಡಿನವರ ವಾದ. ಸೊ ಎರಡೂ ನಾಯಕರು ಒಂದೇ ಕಡೆಯಿಂದ ಬಂದರೆ ಇದು ಕೊಂಗನಾಡಿನವರ ಮೈತ್ರಿ, ಇದು ಗೌಂಡರ ಕೂಟ ಅಂತ ಎದುರಾಳಿಗಳು ಅಥವಾ ಉಳಿದವರು ಟೀಕೆ ಮಾಡ್ಬೋದು. ಇದರಿಂದ ಕಮಲ ಎಲೆ ಇಬ್ರು ಲಾಸ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಬಿಜೆಪಿಗೆ ಅಣ್ಣಾ ಡಿಎಂಕೆಯ ಅವಶ್ಯಕತೆ ಹೆಚ್ಚಿದೆ. ಆರಂಭದಲ್ಲಿ ಪನ್ನೀರ್ ಸೆಲ್ವಂ ಬಣ ಇಟ್ಕೊಂಡು ಬಿಜೆಪಿ ಏಕಾಂಗಿಯಾಗಿ ಫೈಟ್ ಮಾಡೋ ಪ್ಲಾನ್ ಮಾಡಿತ್ತು. ಆದರೆ ಪನ್ನೀರ್ ಪ್ರಭಾವ ಅಷ್ಟೊಂದೇನಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಒಣಗಿರೋ ಎರಡೆಲೆ ಮೈತ್ರಿಗೆ ನೀರೆರೆಯೋಕೆ ಬಿಜೆಪಿ ಮುಂದಾಗಿದೆ. ಹಾಗಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಸುಮ್ಮನಿರುತ್ತಾ? ಸ್ನೇಹಿತರೆ, ಸದ್ಯಕ್ಕೆ ಲಭ್ಯವಿರುವ ಮಾಹಿತಿ ಪ್ರಕಾರ ಬಿಜೆಪಿ ಕೂಡ ಇಲ್ಲಿ ಹೊಸ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಸದ್ಯ ಪಳನಿಸ್ವಾಮಿ ಕೊಂಗುನಾಡಿನವರು, ಗೌಂಡರ್ ಸಮುದಾಯ. ಸೊ ಈಗ ಬಿಜೆಪಿಗೆ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಲೀಡರ್ ಬೇಕು, ಅದರಲ್ಲಿ ದಕ್ಷಿಣದಿಂದ ಬೇರೆ ಸಮುದಾಯದ ಮುಖ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಸೊ ಬಿಜೆಪಿ ಈಗ ನೈನಾರ್ ನಾಗೇಂದ್ರನ್ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸೋಕೆ ಪ್ಲಾನ್ ಮಾಡ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದ ತಮಿಳುನಾಡಿನ ಬಿಜೆಪಿ ಶಾಸಕ. ಹಾಗೆ ದಕ್ಷಿಣದ ತಿರುನಲ್ವೇಲಿ ಜಿಲ್ಲೆಯವರು, ಪ್ರಭಾವಿ ದೇವರ್ ಸಮುದಾಯಕ್ಕೆ ಸೇರಿದವರು. ಈ ದೇವರ ಸಮುದಾಯ ಈ ಮುಂಚೆ ಜಯಲಲಿತಾ ಪಾರ್ಟಿಗೆ ಸಾಲಿಡ್ ಆಗಿ ವೋಟ್ ಹಾಕ್ತಾ ಇತ್ತು. ಶಶಿಕಲಾ, ಪನ್ನೀರ್ ಸೆಲ್ವಂ ಎಲ್ಲರೂ ಇದೇ ಕಮ್ಯುನಿಟಿಗೆ ಸೇರಿದವರು. ತಮಿಳುನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ ಇವ್ರದ್ದು 10-12% ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇವ್ರನ್ನೇ ಕರ್ಕೊಂಡು ಬಂದರೆ ದಕ್ಷಿಣದಲ್ಲಿ ನೆಲೆ ಸಿಗುತ್ತೆ, ಮೈತ್ರಿಯು ವರ್ಕ್ ಆಗಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಹಾಗಿದ್ರೆ ಅಣ್ಣಾಮಲೈ ಕಥೆ ಏನು? ಸದ್ಯಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಬಿಜೆಪಿ ಅಣ್ಣಾಮಲೈಗೆ ನೆಕ್ಸ್ಟ್ ಯಾವ ರೋಲ್ ಕೊಡಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.